ರಸ್ತೆಗಳು ಚೆನ್ನಾಗಿ ಮಾಡಬೇಕು, ಡ್ರೈನೇಜ್ಗಳು ಚೆನ್ನಾಗಿ ಮಾಡಬೇಕು ಅಂತೇಳಿ 38 ಕೋಟಿ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಯಡಿಯೂರಪ್ಪ ಅವರು ಮತ್ತೆ ಬಸವರಾಜ ಬೊಮ್ಮಾಯಿರವರು. ಸ್ವಚ್ಛ ಭಾರತ್ ಅಲ್ಲಿ ಕಸ ಗಾಡಿ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇಂಥವ್ರಿಗೆ ಲೈಟ್ಗಳು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದಾದ್ಮೇಲೆ ನಮ್ಮಲ್ಲಿ ಯಾರ್ಯಾರ ಹೆಸರು ಪಾಣಿಗಳಿತ್ತು, ಯಾರ್ಯಾರ ಹೆಸರು ಕಂದಾಯ ದಾಖಲಾತಿಗಳಿತ್ತು, ಆ ರೈತರ ಹೆಸರಿಗೆ ವರ್ಷಕ್ಕೆ 3 ಕಂತು 2,000, 6,000, 15 ಕಂತಲ್ಲಿ 30,000 ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಾಕಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಯಾರ್ಯಾರ ಅಕೌಂಟ್ ಕಾನ್ಫರ್ ಕೇಳಿ ನೋಡೋಣ. ಪರವಾಗಿಲ್ಲ, ಹೆಣ್ಮಕ್ಳು ಒಂದು ಅಷ್ಟೆಲ್ಲ ಪಾಡಿಗೆ ಇಟ್ಬಿಟ್ಟವರು. ಪಾವತಿ ಖಾತೆಗಳು ತಂದೆದು ಯಜಮಾನರದು ಹಿಂಗೆ. ಅದಾದ್ಮೇಲೆ ನಮ್ಮ ಹೆಣ್ಮಕ್ಳು ಪ್ರೆಗ್ನೆಂಟ್ ಗರ್ಭಿಣಿಯರು ಅವರು ಆರೋಗ್ಯವಾಗಿರ್ಬೇಕು, ಹೊಟ್ಟೆಲಿರ್ತಕ್ಕಂಥ ಮಗುನು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಪೋಷಣೆ ಅಭಿಯಾನದಲ್ಲಿ ಮಾತೃವಂದನಾ ಕಾರ್ಯಕ್ರಮದಲ್ಲಿ ಅವರಿಗೆ ಮೊಳಕೆ ಕಾಳು, ಮೊಟ್ಟೆ, ಹಾಲು, ಮಾತ್ರೆ ಇದನ್ನೆಲ್ಲ ಕೊಡ್ತಾ ಇರತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದಾದ್ಮೇಲೆ ಅವ್ರು ಹೆರಿಗೆ ಕರ್ಕೊಂಡೋಗ್ಬೇಕಂದ್ರೆ ಆಂಬುಲೆನ್ಸ್ ಫ್ರೀ, ಹೆರಿಗೆ ಎಲ್ಲ ಮಾಡಿ ಮತ್ತೆ ಮನೆ ಕರ್ಕೊಂಬರುವಾಗ ಅವ್ರಿಗೆ ಒಂದು ಮಾತ್ರೆ ಕಿಟ್ ಕೊಟ್ಟು 6,000 ರೂಪಾಯಿ ಆ ತಾಯಿ ಮಗುಗೆ ಹಾಲು ಕೊಡಿಸ್ಬೇಕು, ತಾಯಿ ಆರೋಗ್ಯ ಇರಬೇಕು, ಯಜಮಾನ್ರು ಹಾಸ್ಪಿಟಲ್ ಓಡಾಡ್ಕೊಂಡಿದ್ದು ಕೂಲಿಗೆ ಹೋಗಿರಲ್ಲ, ಕಾಸಿಲ್ದಿರ ಸರಿಯಾಗಿರ್ತಕ್ಕಂಥ ಆರೋಗ್ಯಕರವಾದಂತ ಏನು ಹಣ್ಣು ಅದು ಇದು ತಿನ್ನಲ್ಲ, ಬಾಳೆಹಣ್ಣು ಅಂತ ಹೇಳಿ 6,000 ರೂಪಾಯಿ ದುಡ್ಡು ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಈ ಟೌನ್ ಅಲ್ಲಿ ನೋಡಿದೀವಿ, ರೋಡಲ್ಲಿ ಏನೋ ಕಂಬಗಳು ಇಟ್ಟಿರಲಿಲ್ಲ, ಆ ರೋಡ್ಗೆ ಶ್ರೀಕೋಟೆಗೆ ಹೋಗೋ ರೋಡ್ಗೆ 110 ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಈಗ ಹೋಗೈತಾನೆ ಇಲ್ಲ, ಮಲ್ಲಾಯಪಳ್ಳಿ ಮೇಲೆ ಮತ್ತೆ ಈ ಕಡೆ ಅದಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದಾದ್ಮೇಲೆ ನಮ್ಮಲ್ಲಿ ಯಾರ್ಯಾರ ಹೆಸರು ಪಾಣಿಗಳಿತ್ತು, ಯಾರ್ಯಾರ ಹೆಸರು ಕಂದಾಯ ದಾಖಲಾತಿಗಳಿತ್ತು, ಆ ರೈತರ ಹೆಸರಿಗೆ ವರ್ಷಕ್ಕೆ 3 ಕಂತು 2,000, 6,000, 15 ಕಂತಲ್ಲಿ 30,000 ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಾಕಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಯಾರ್ಯಾರ ಅಕೌಂಟ್ ಕಾನ್ಫರ್ ಕೇಳಿ ನೋಡೋಣ. ಪರವಾಗಿಲ್ಲ, ಹೆಣ್ಮಕ್ಳು ಒಂದು ಅಷ್ಟೆಲ್ಲ ಪಾಡಿಗೆ ಇಟ್ಬಿಟ್ಟವರು. ಪಾವತಿ ಖಾತೆಗಳು ತಂದೆದು ಯಜಮಾನರದು ಹಿಂಗೆ.